ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಅಪ್ಪರ್ ಲಿಪ್ ಮಾಡುವಾಗ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತವೆ, ಅಂದರೆ ಕೆಲವೊಂದು ಮಿಸ್ಟೇಕ್ಗಳಾಗೋದಿರುತ್ತಲ್ಲ, ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಪೌಡರ್ ಅಪ್ಪರ್ ಲಿಪ್ ಮಾಡುವಾಗ ತುಂಬ ಚಿಕ್ಕ ಸ್ಪೇಸ್ ಆಗಿರೋದ್ರಿಂದ ನಿಮಗೆ ಆ ಕಡೆ ಲಿಪ್ಸು ಮತ್ತು ಲಿಪ್ ಲೈನು ಮತ್ತು ನೋಸು ಎರಡು ಟಚ್ ಆಗ್ತಾ ಇರುತ್ತೆ. ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಅಂದರೆ ಲೈಕ್ ಥ್ರೆಡ್ ಇಟ್ಕೊಳ್ಳುವಾಗ ನಿಮಗೆ ನೋಸ್ ಹತ್ರ ಕಟ್ ಆಗೋದು ಅಥವಾ ಲಿಪ್ ಲೈನ್ ಹತ್ರ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗೆ ಕೇರ್ಫುಲ್ಲಾಗಿ ಆ್ಯಂಗಲ್ ಸಮೇತವಾಗಿ, ಇಲ್ಲಿ ನಾನು ಆ್ಯಂಗಲ್ ತೋರಿಸ್ತಿದ್ದೀನಿ, ಆ ಆ್ಯಂಗಲ್ ಸಮೇತವಾಗಿ ನೀವು ಇಟ್ಕೊಂಡು ಮಾಡೋದಾದ್ರೆ ನಿಮ್ಗೆ ಆ ಥರ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡ್ಬೋದು. ಅಪ್ಪರ್ ಲಿಪ್ ಹತ್ರ ಲಿಪ್ ಲೈನ್ ಇದೆಯಲ್ಲ, ಅದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಿಮಗೆ ಲೈನಲ್ಲಿ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಥ್ರೆಡ್ನ ಮಾಡುವಾಗ ಆ ಲೈನ್ ಇರುತ್ತಲ್ಲ, ನಿಮ್ಮ ಥ್ರೆಡ್ ಆ ಲೈನ್ ಮೇಲೆ ಬರಬೇಕು, ಅಂದರೆ ಲೈಕ್ ಅದಕ್ಕೆ ಟಚ್ ಆಗಬಾರ್ದು, ಅದ್ರ ಪಕ್ಕದಲ್ಲಿ ಬಂದು ನೀವು ಮಾಡೋದ್ರಿಂದ ಲಿಪ್ ಲೈನ್ ಕಟ್ ಆಗೋದನ್ನ ಆದಷ್ಟು ಕಂಟ್ರೋಲ್ ಮಾಡ್ಬೋದು. ಮತ್ತು ನೀಟಾಗಿ ಅಂದರೆ ರೂಟ್ ಆಪೋಸಿಟಲ್ಲಿ ತೆಗಿಬೇಕು. ಫಸ್ಟ್ ಟೈಮ್ ಬಂದು ನಾವು ರೈಟ್ ಸೈಡ್ ಹೇಳಿದ್ದೆ, ಇವಾಗ ಲೆಫ್ಟ್ ಸೈಡ್ ತೆಗೆಯೋದ್ರಿಂದ ಅವ್ರ ಹಿಂದೆಗಡೆ ಬಂದುಬಿಟ್ಟು ಇದನ್ನು ಮಾಡಬೇಕು. ಐ ಹೋಪ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ.